ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ನಾಯಿಯನ್ನ ಬೈಕಿನ ಹಿಂಬದಿಯಲ್ಲಿ ಸರಪಳಿಯಿಂದ ಕಟ್ಟಿ ಹಾಕಿ ದರದರನೆ ಎಳೆದೊಯ್ಯುತ್ತಿರುವ ದುಷ್ಕರ್ಮಿಯ ವಿರುದ್ಧ ಕುಂದಾಪುರದ ಹಿರಿಯ ನ್ಯಾಯವಾದಿ ರವಿಕಿರಣ್ ಮುಡೇಶ್ವರ ಅವರು ಅಮಾನವೀಯ ಕೃತ್ಯಕ್ಕೆ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಬೈಂದೂರು ಮೂಲದ ವ್ಯಕ್ತಿಯೋರ್ವ ತಾನು ಸಾಕಿದ ನಾಯಿಯನ್ನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೈಕಿನ ಹಿಂಬದಿಯಲ್ಲಿ ಸರಪಳಿಯಿಂದ ಕಟ್ಟಿ ಎಳೆದೊಯ್ಯುತ್ತಿರುವ ವರದಿ ನಮ್ಮ ವಾಹಿನಿಯಲ್ಲಿ ಬಿತ್ತರಿಸಿದ ಬೆನ್ನಲ್ಲೇ ಕುಂದಾಪುರದ ಹಿರಿಯ ನ್ಯಾಯವಾದಿ ರವಿಕಿರಣ್ ಮುಡೇಶ್ವರ ಅವರು ನಮ್ಮ ವರದಿಗಾರರಿಗೆ ಫೋನ್ ಕರೆ ಮಾಡಿ ಕೃತಜ್ಞತೆ ಹೇಳಿದ್ದಾರೆ. ಇಂತಹ ಅಮಾನವೀಯ ಕೃತ್ಯ ಮಾಡಿದವನ ವಿರುದ್ಧ ಆಕ್ರೋಶ ಹೊರಹಾಕಿ ನಾಯಿಯನ್ನ ಹಿಂಸಿಸಿದ ಪಾಪಿಗೆ ಸೂಕ್ತ ಕಾನೂನು ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಇಡೀ ಮಾನವ ಸಮಾಜ, ನಾಗರಿಕ ಸಮಾಜ ಪಾಪ ಪ್ರಜ್ಞೆಯಿಂದ, ಅವಮಾನದಿಂದ ತಲೆ ತಗ್ಗಿಸುವಂತಹ ಘಟನೆ ಇದು. ಒಬ್ಬ ವ್ಯಕ್ತಿ ಆತ ಸಾಕಿದ ನಾಯಿಯನ್ನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅತ್ಯಂತ ಅಮಾನವೀಯವಾದ ರೀತಿಯಲ್ಲಿ ತನ್ನ ಬೈಕಿನ ಹಿಂದೆ ಸರಪಳಿಯಲ್ಲಿ ಕಟ್ಟಿ ಎಳೆದುಕೊಂಡು ಹೋಗ್ತಾನೆ. ಆ ನಾಯಿ ನೋವಿನಿಂದ ಕಿರಿಚಿಕೊಳ್ತಾ ಇದೆ. ಆ ನಾಯಿಯ ಚರ್ಮ ಹರಿದು ರಕ್ತ ಸುರಿಯುತ್ತಿದೆ. ಆ ನಾಯಿಯ ಗೋಳಾಟ ಆತನ ಕಿವಿಯ ಮೇಲೆ ಬೀಳುವುದೇ ಇಲ್ಲ. ಅಲ್ಲಿ ಇರುವಂಥ ಪ್ರಜ್ಞಾವಂತರು ಆತನನ್ನು ಅಡ್ಡ ಹಾಕಿ ಆ ಬಗ್ಗೆ ಪ್ರಶ್ನಿಸಿದಾಗ ಉದ್ದಟತನದಿಂದ ಉತ್ತರವನ್ನು ಕೊಡ್ತಾನೆ. ನಾನು ಸಾಕಿದ ನಾಯಿ ಇದು, ಇದಕ್ಕೆ ಏನು ಬೇಕಾದರೂ ನಾನು ಮಾಡಬಹುದು, ಕೇಳುವವರು ನೀವ್ಯಾರು ಎನ್ನುವಂತಹ ಉತ್ತರವನ್ನು ಕೊಡ್ತಾನೆ ಅಂಥೇಳಿ ಹೇಳಿದರೆ ಈ ಘಟನೆ ಎಲ್ಲರ ಮನವನ್ನು ಕಲಕುವಂಥ ಘಟನೆ. ನಾವು ಸಾಕು ಪ್ರಾಣಿಗಳನ್ನು ನಮ್ಮ ಕುಟುಂಬದ ಸದಸ್ಯರ ಹಾಗೆ ನೋಡ್ಕೊಳ್ತೇವೆ. ಅದರ ನಲಿವಿನಲ್ಲಿ ನಾವು ಭಾಗವಹಿಸ್ತೇವೆ. ಅದಕ್ಕೆ ಒಂದು ಗಾಯ ಆದರೆ, ಅದಕ್ಕೆ ಏನಾದರೂ ನೋವಾದರೆ ನಾವು ಮರುಗುತ್ತೇವೆ. ಆ ನಾಯಿ ಅದರ ಸ್ವಾಮಿನಿಷ್ಠೆ ಹಾಗೂ ಆ ಮಾಲೀಕನ ಮೇಲೆ ಅದಕ್ಕಿರುವಂತಹ ಪ್ರೀತಿ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಮಾಜದಲ್ಲಿ ಅಂಬಾನಿಯಂತಹ ಶ್ರೀಮಂತ ವ್ಯಕ್ತಿಗಳು ಕೂಡ ನಾಯಿಗೆ ಎಷ್ಟು ಬೆಲೆ ಕೊಡ್ತಾ ಇದ್ದಾರೆ ಅಂತ ಹೇಳೋದನ್ನು ತಾವೆಲ್ಲ ನೋಡಿದ್ದೀರಿ. ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಇವರ ಮದುವೆಯಲ್ಲಿ ನಿಶ್ಚಿತಾರ್ಥದ ಉಂಗುರವನ್ನು ಹೊತ್ತು ತಂದದ್ದು ಅವರ ಪ್ರೀತಿಯ ನಾಯಿ, ಹ್ಯಾಪಿ ಎನ್ನುವ ಹೆಸರಿನ ಗೋಲ್ಡನ್ ರಿಟ್ರೀವರ್ ನಾಯಿ. ಶಿರ್ಸಿಯಲ್ಲಿ ಒಬ್ಬರು ವಕೀಲರಿದ್ದಾರೆ. ಅವರು ಸುರೇಶ್ ದೇಶಭಂಡಾರಿ. ಸುಮಾರು 40 ಬೀದಿ ನಾಯಿಗಳಿಗೆ ಆಹಾರವನ್ನು ಒದಗಿಸ್ತಾರೆ. ನ್ಯಾಯಾಲಯದ ಆವರಣದಲ್ಲೇ ಕೂಡ ಅವರು ತಟ್ಟೆಯನ್ನು ಇಟ್ಟು ಈ ನಾಯಿಗಳಿಗೆ ಮನೆಯಿಂದ ಊಟವನ್ನು ತಂದು ಅವಕ್ಕೆ ನೀಡ್ತಾರೆ. ಅಪಘಾತದಲ್ಲಿ ಗಾಯಗೊಂಡ ನಾಯಿಗಳನ್ನು ಕೂಡ ಅವರು ಅತ್ಯಂತ ಪ್ರೀತಿಯಿಂದ, ಕಕ್ಕುಲತೆಯಿಂದ ನೋಡ್ಕೊಳ್ತಾರೆ. ಹೀಗಿರುವಾಗ ಸಾಕು ಪ್ರಾಣಿಗಳು ನಮ್ಮ ಕುಟುಂಬದ ಸದಸ್ಯರೇ ಆಗಿರುವಂತಹ ಇಂತಹ ಒಂದು ಕಾಲಘಟ್ಟದಲ್ಲಿ ಒಬ್ಬ ವ್ಯಕ್ತಿ ಈ ರೀತಿ ಪ್ರಾಣಿ ಹಿಂಸೆ ನೀಡಿದ್ದು, ಅದು ಕೂಡ ಸಾರ್ವಜನಿಕ ಸ್ಥಳದಲ್ಲಿ ಯಾರ ಪರಿವೂ ಇಲ್ಲದೆ ನಾಯಿಗೆ ಈ ರೀತಿ ಹಿಂಸೆಯನ್ನು ಕೊಡ್ತಾ ಇದ್ದಾನಂತೇಳಿ ಆದರೆ ಇದು ಅತ್ಯಂತ ಖಂಡನೀಯ. ಆದ್ದರಿಂದ ಆತನಿಗೆ ಕಾನೂನಿನ ಪ್ರಕಾರ ಏನು ಶಿಕ್ಷೆ ಆಗಬೇಕೋ ಅದು ದಕ್ಕಬೇಕು. ಎಲ್ಲ ಅಧಿಕಾರಿಗಳು ಈ ಬಗ್ಗೆ ಗಮನವನ್ನು ಹರಿಸಿ ಈ ವಿಚಾರಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳಬೇಕು. ಈ ಒಂದು ಮನ ಕಲಕುವಂತಹ ದೃಶ್ಯವನ್ನು ನೋಡಿ ಅವುಗಳನ್ನು ಸಂಗ್ರಹಿಸಿಕೊಂಡು ಇದನ್ನು ವರದಿ ಮಾಡಿದಂತಹ ಪಬ್ಲಿಕ್ ನೆಕ್ಸ್ಟಿನ ನಮ್ಮ ವರದಿಗಾರರಾದಂತಹ ದಾಮೋದರ ಮೊಗವೀರ ಇವರಿಗೆ ನಾನು ಈ ಬಗ್ಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾನೆ. ಇಂತಹ ದುಷ್ಟಕೃತ್ಯಗಳು ತಕ್ಷಣ ನಿಲ್ಲಬೇಕು. ಯಾರೂ ಮಾಡದಂಥ ಒಂದು ಹೇಯವಾದ ಕೆಲಸ ಇದು ಅಂತ ಹೇಳಬಯಸ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.